ಇಲ್ಲಿ ನಂಗೆ ಬಹಳ ಆಸೆ ಇತ್ತು. ನಂಗೆ ಆ್ಯಕ್ಚುಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತಲೇ ಆಸೆ ಇತ್ತು. ಏನಾಗುತ್ತೆ, ಈಗ ನಾವು ಮಂತ್ರಮಂಗಲ್ಯ ಯೋಚನೆ ಮಾಡಿದೆ, ವಚನಮಂಗಲ್ಯ ಯೋಚನೆ ಮಾಡಿದೆ, ರಿಜಿಸ್ಟರ್ ಮ್ಯಾರೇಜ್ ಯೋಚನೆ ಮಾಡಿದೆ, ಎಲ್ಲದೂ ಯೋಚನೆ ಮಾಡಿದೆ. ಬಟ್ ಏನಾಗುತ್ತೆ, ನಾನೊಬ್ಬ ಆ್ಯಕ್ಟ್ರಾಗಿ ಇರೋದ್ರಿಂದ ನನ್ನ ಅಭಿಮಾನಿಗಳು ಒಂದು ಊಟ ಹಾಕ್ಲೇಬೇಕು. ನಾನು ಆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಈಗ ನಾನು ಸಿಂಪಲಾಗಿ ಹಾಕ್ತೀನಿ ಅಂತ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು, ಇಲ್ಲ ನಾನು ನಮ್ಮ ಊರಲ್ಲಿ ನಮ್ಮ ನೆಂಟರಿಗೆಲ್ಲ ನಾನು ಊಟ ಹಾಕ್ಸ್ಲೇಬೇಕಪ್ಪ, ನೀನು ಏನೇ ಸಿಂಪಲ್ಲಾಗಾರು ಎಲ್ಲಾದರೂ ಆಗು, ನೀನು ಇಲ್ಲಿ ಬಂದು ಒಂದು ರಿಸೆಪ್ಷನ್ ಮಾಡ್ಕೋಬೇಕು ಅಂತ. ಅದಾದಮೇಲೆ ಓಕೆ, ಊರಲ್ಲಿ ಒಂದು ರಿಸೆಪ್ಷನ್ ಮಾಡಬೇಕಾಗುತ್ತೆ ನನ್ನ ತಂದೆ ತಾಯಿಗೋಸ್ಕರ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಳಗನೂ ತುಂಬ ದೊಡ್ಡದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ದುಬೈ, ಅಮೆರಿಕಾ ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಮದುವೆಗೆ. ಸೊ ನಾನು ಅವ್ರನ್ನೆಲ್ಲ ಕರೆದು ಒಂದು ಊಟ ಹಾಕಬೇಕು, ಅಥವಾ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ನನ್ನ ಚಿತ್ರರಂಗದ ಫ್ರೆಂಡ್ಸಿಗೆ ಒಂದು ಪಾರ್ಟಿನಾರು ಹೋಸ್ಟ್ ಮಾಡಬೇಕು. ಇದ್ರ ಮಧ್ಯೆ ನನಗೆ ಗೊತ್ತಿರೋಂಥ ಎಲ್ಲ ಹಿರಿಯರು ಅವ್ರಗಳ ಹತ್ರ ಹೋಗಿ ಮತ್ತೆ ನಾನು ಆಶೀರ್ವಾದ ತೊಗೋಬೇಕು, ಅಥವಾ ಅವ್ರನ್ನ ಮೀಟ್ ಮಾಡಬೇಕು. ಇದ್ರ ಜೊತೆಗೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ನನಗದು ಒಂದು ದೊಡ್ಡ ಕೆಲಸ. ಅದು ಎಲ್ಲದು ಸಪ್ರೇಟಾಗಿ ಮಾಡೋದು. ಹಾಗಾಗಿ ಏನು ಒಂದೇ ಕಡೆ ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಇಲ್ಲ, ಖಂಡಿತ ನಾನು ಹಂಗೆ ಆಗಿರ್ತಾಯಿದ್ದೆ. ನಂಗೆ ಅದು ಡೆಫಿನೆಟ್ಲಿ ಭಾಳ ಇಷ್ಟ ಆಯಿತು. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟಿದ್ರೆ ಫಸ್ಟ್ ಎಲ್ರಿಗೂ ಆಗ್ಬಿಟ್ಟು ಅದಾದಮೇಲೆ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡೋದು ಅಂತಲೂ ಯೋಚನೆ ಮಾಡಿದೆ. ಬಟ್ ಹಂಗೆ ಆಗಲ್ಲ, ಕುಟುಂಬ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ಅಭಿಮಾನಿಗಳ ಖುಷಿಗೆ, ಕುಟುಂಬಗಳ ಖುಷಿಗೆ, ಇದೆಲ್ಲದಕ್ಕೋಸ್ಕರ ಒಂದು ಸಂಭ್ರಮಾಚರಣೆ. ಇಟ್ಸ್ ಓಕೆ, ಲೈಫಲ್ಲಿ ಒಂದಿಷ್ಟು ಒಳ್ಳೆ ಮೆಮೊರೀಸು ಯಾವಾಗಲೂ ಒಳ್ಳೆಯದು. ಸೊ ಅಭಿಮಾನಿಗಳ ಜೊತೆ ಒಂದು ಸಂಭ್ರಮಾಚರಣೆ, ಎಲ್ಲ ಹಿರಿಯರ ಜೊತೆ ಒಂದು ಸಂಭ್ರಮಾಚರಣೆ, ಆ ಥರ ತಗೊಳ್ಳೋಣ. ಸೊ ಅದು ಎಲ್ಲರ ಖುಷಿಗೆ, ನನ್ನ ಖುಷಿಗೆ ಒಂದಿಷ್ಟು ಬೇರೆ ಥರದ ಕೆಲಸಗಳಿಗೆ ಡೆಫಿನೆಟ್ಲಿ ಮಾಡ್ತಾಯಿದ್ದೀನಿ, ಅದನ್ನು ಮಾಡ್ತಾನೆ ಇರ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಸಿನಿಮಾದಲ್ಲಿ ಡೈಲಾಗ್ ಹೇಳ್ತಾರೆ. ಈಗ ದೊಡ್ಡ ಮಟ್ಟದಲ್ಲೇ ಬೆಳೆದಿದೆ, ಎಷ್ಟು ಖುಷಿ ಇದೆ ಸರ್. ಅದು ನಿರಂತರವಾದ ಕೆಲಸ ಅಲ್ಲ ಸರ್. ಅಂದರೆ ಕೆಲಸ ಮಾಡ್ತಾನೆ ಇರಬೇಕು, ಗ್ರೋತ್ ಆಗ್ತಾನೆ ಇರಬೇಕು. ಎಲ್ಲರೂ ಡೆಫಿನೆಟ್ಲಿ ಖುಷಿ ಇದೆ. ಹೇಳ್ತಿರೋದು, ಏನೇ ಮಾಡಿದ್ರೂ ಅದು ಚೆನ್ನಾಗಾಗಬೇಕು ಆ್ಯಂಡ್ ಎಲ್ಲರೂ ಚೆನ್ನಾಗಾಗಬೇಕು. ಸರ್, ಈಗ ಮಾಧ್ಯಮದ ಗ್ಯಾಲರಿ ರಾಜಕೀಯ ಪ್ರವೇಶಕ್ಕೆ ಏನಾದರೂ ಈಗ 0.1% ಇಲ್ಲ ಸರ್. ಮೀಡಿಯಾ 0.1% ಇಲ್ಲ. ಎಲ್ಲರೂ ಸೇರಿದ್ರೆ ಚಂದ ಅಂತ ಅಷ್ಟೇ. ಮೀಡಿಯಾ ಗ್ಯಾಲರಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ? ಯಾಕಂದ್ರೆ ಸ್ಟಿಲ್ ಫೋಟೋಗ್ರಾಫರ್ಸ್ ಇರ್ತಾರೆ, ವಿಡಿಯೋಗ್ರಾಫರ್ಸ್ ಇರ್ತಾರೆ, ಜೊತೆಗೆ ಮೀಡಿಯಾಗೆ ಸಪ್ರೇಟ್ ಔಟ್ಪುಟ್. ಆ್ಯಕ್ಚುಲಿ ಮೀಡಿಯಾ ಏನಾಗುತ್ತೆ, ಯೂಶಲಿ ಸರ್ ಪ್ರತಿಯೊಂದು VIP ಫಂಕ್ಷನ್ ಏನಾಗುತ್ತೆ, ಮೀಡಿಯಾ ಸಪ್ರೇಟ್ ಮೀಡಿಯಾ ಸೆಂಟರ್ ಇರುತ್ತೆ. ನಿಮ್ಗೆ ಅಲ್ಲಿ ಕಾಫಿ ಟೀ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಯಾವಾಗಲೂ ಸುಸಜ್ಜಿತವಾಗಿರುತ್ತೆ. ಪ್ಲಸ್ ಅದ್ರ ಜೊತೆ ವಿಡಿಯೋಯಿಂದ ಔಟ್ ಕೊಡ್ತಾ ಇದ್ದೀವಿ ನಾವು ನಿಮಗೆ. ಮಾಡ್ಲೇಟ್ರಲ್ಲಿ ಔಟ್ ಕೊಟ್ಟಾಗ ನೀವು ಅಲ್ಲಿಂದ ಇದು ಮಾಡ್ಬೋದು. ಕರೆಕ್ಟ್. ಅಲ್ಲ, ಅದಕ್ಕೆ ಎಂಟ್ರೆನ್ಸ್ ಎಲ್ಲ ಫೋಟೋ ಹಾಕಿದೆ. ಸರ್, ನಾವು ಅಲ್ಲಿ ಹೋಗಿ ಮೀಡಿಯಾ ಸೆಂಟ್ರಲ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಯಾರು ಕಲೆಕ್ಟ್ ಮಾಡ್ಕೊಳಕ್ಕೆ ಆಫೀಸ್ಗಳಲ್ಲಿ ನಾವು ಹೋಗಿ ನೀವು ನಮ್ಮನ್ನು ಇನ್ವೈಟ್ ಮಾಡಿರ್ತೀರಾ, ನಾವು ಬಂದು ಫೋಟೋ ಬಂದಿರ್ತೀವಿ, ಶೂಟ್ ಮಾಡ್ಕೊತೀವಿ, ಮಾಡ್ಕೊಂಡು ನಾವು ಹೋಗ್ತೀವಿ. ಅದಕ್ಕೆ ಏನು ವ್ಯವಸ್ಥೆ ಮಾಡಿ ಏನು ಮಾಡಿದೀವಿ ಸರ್? ಒಂದೇ ಒಂದು ಅದೇನಾಗುತ್ತೆ, ಪೊಲೀಸ್ನವರು ಬಿಡಬೇಡ ಅಂತ ಹೇಳಿದ್ದಾರೆ. ಸ್ಟೇಜ್ ಹತ್ರ ಆದರೆ ಒಂದು ಹೇಳ್ತೀನಿ. ಸ್ಟೇಜ್ ಹತ್ರ ಆದರೆ ನಾನು ಹೇಳ್ತಿರೋದು, ಮೈಸೂರಲ್ಲಿ ಎಷ್ಟು ಚಾನಲ್ ಇದೆ, ಬೆಂಗಳೂರಲ್ಲಿ ಎಷ್ಟು ಚಾನಲ್ಸ್ ಇದೆ ನಾನು ಹೇಳ್ತಿರೋದು. ಆಮೇಲೆ ಇವಾಗ ಇದು ಡಿಜಿಟಲ್ ಯೂಟ್ಯೂಬ್ ಚಾನಲ್ಸ್ ಅಂತ ಹೇಳಿ ಎಷ್ಟಿದೆ ಅಂದರೆ, ನಾವು ಈವೆಂಟ್ ಅಂದರೆ ಎಲ್ಲ ಸ್ಟೇಜ್ ಹತ್ರ ಬಂದು ಫೋಟೋ ತೆಗಿಬೇಕು, ವಿಡಿಯೋ ಮಾಡಬೇಕು ಅಂದರೆ ಈವೆಂಟ್ ಮಾಡೋಕ್ಕೆ ಕಷ್ಟ. ಎಂಟ್ರೆನ್ಸ್ ಮಾಡಿದೀವಿ, ಅಂದರೆ ಕಂಪ್ಲೀಟ್ ಔಟ್ ಎಂಟ್ರೆನ್ಸ್ ಅಲ್ಲಿ ಮಾಡಿದೀವಲ್ಲ. ಎಂಟ್ರೆನ್ಸ್ ಅಲ್ಲಿ ಎಷ್ಟು ನೀಟಾಗಿ ಮಾಡಿದೀವಿ ಅಂದರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ. ನಿಂತಿರ್ತೀರ ಅಂದ್ರೆ ನಮ್ಗೆ ಇಲ್ಲೊಂದು ಜಾಗ ಮಾಡಿಕೊಟ್ರೆ ಬಂದವ್ರು ವಿಶ್ ಮಾಡ್ತಿರೋದು, ಯಾವ್ದು ಬೇಕೋ VIP ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತೀವಿ ನಾವು. ಅಲ್ಲ, ಒಂದು ನಿಮಿಷ ಸರ್ ಹೇಳ್ತೀನಿ ಏನಂತ. ಇನ್ನೊಂದ್ಸತಿ ಈಗ ಏನಾದರೆ ಬಂದಿದ ತಕ್ಷಣ VIP ಇಳಿದು ಬಂದ ತಕ್ಷಣ ಯೂಶಲಿ ಅಂತ ಒಂದು ಫೋಟೋ ಬೂತ್ ಇರುತ್ತೆ, ಒಂದು ಪೋಸ್ ಕೊಟ್ಬಿಟ್ಟು ಆಮೇಲೆ ಒಳಗೆ ಬರ್ತಾರೆ ಎಲ್ಲರೂ. ಅದಕ್ಕೋಸ್ಕರನೇ ಭಾಳ ಒಂದು ದೊಡ್ಡ ಸರ್ಕಸೇ ನಡೆದಿತ್ತು, ಡಿಸ್ಕಷನ್ ಎಲ್ಲದು, ಎಲ್ಲಿ ಬರ್ತಾರೆ, ಎಲ್ಲಿ ಹೋಗಬೇಕು ಅಂತ. ಅಲ್ಲಿ ಬಂದಿದ ತಕ್ಷಣ ಆ್ಯಕ್ಚುಲಿ ಪ್ರತಿಯೊಂದು VIP ಬಂದಮೇಲೆ ನಿಮಗೆ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋಂಗಿದ್ರೆ ಮಾತಾಡ್ಬೋದು, ವಿಶ್ ಮಾಡೋಂಗಿದ್ರೆ ಮಾಡ್ಬೋದು. ಅದು ಮಾಡ್ಕೊಂಡು ಆಮೇಲೆ ಒಳಗೆ ಬರ್ತಾರೆ ಅವರು. ಒಳಗೆ ಬಂದಿದ್ದರಿಂದ ಫುಟೇಜ್ ನಾವು ಕೊಡ್ತೀವಿ, ಹೊರಗಡೆಯಿಂದ ಎಂಟ್ರೆನ್ಸ್ ಫುಟೇಜ್ ಎಲ್ಲ ನೀವು ತಗೋಬೋದು. ಹೊರಗಡೆ ಫುಟೇಜ್ ನೀವು ಎಲ್ಲಿ ನೀವು ಕ್ಯಾಮ್ರಾ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಕೊಡ್ತೀವಿ. ಬೇಕಾದ್ರೆ ಈಗ ನೀವು ಹೇಳ್ಬಿಡಿ ಎಲ್ಲಿ ಅಂತ, ಅದೇ ಪಾಯಿಂಟ್ ಮೀಡಿಯಾಕ್ಕೆ ಸಿಗ್ತಾರೆ, ಅಲ್ಲೇ ಸಿಗ್ತಾರೆ ಎಲ್ಲ ನಿಮಗೆ.